The numerical 3.5 at a room temperature 27 degrees Celsius, the resistance of a heating element is 100 ohm. ಹೌದಾ, ದ ರೆಸಿಸ್ಟೆನ್ಸ್ ಆಫ್ ಎ ಹೀಟಿಂಗ್ ಎಲಿಮೆಂಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಅ ಕಂಡಕ್ಟರ್ ವೈರ್, ಕಾಪರ್ ವೈರ್, ಅದರ್ವೈಸ್ ಐರನ್ ಆರ್ ಬೈಂಡಿಂಗ್ ವೈರ್ that is considering as a heating element. At a room temperature the resistance will be 100 ohm. ಅಂದರೆ ಒಂದು ರೂಮ್ ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ರೆಸಿಸ್ಟೆನ್ಸ್ ಆಫ್ ಹೀಟಿಂಗ್ ಎಲಿಮೆಂಟ್ 100 ಓಮ್ ಐತೆ ರೆಸಿಸ್ಟೆನ್ಸ್. ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ದ ಎಲಿಮೆಂಟ್ ಇಫ್ ದ ರೆಸಿಸ್ಟೆನ್ಸ್ ಈಸ್ ಫೌಂಡ್ ಟು ಬಿ 117 ohm? Given that the temperature coefficient of the material of the resistor is 1.70 into 10 to the power of minus 4 degrees Celsius. See here initial temperature is 27, that is room temperature. ಹೌದಾ, ಅದನ್ನು ಇನಿಷಿಯಲ್ ಟೆಂಪ್ರೇಚರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿರ್ತೈತಿ ಹೀಟಿಂಗ್ ಎಲಿಮೆಂಟ್ ಅಂದರೆ 100 ಓಮ್ ಇರ್ತೈತಿ. ಅದಾದಮೇಲೆ ನಮಗೆ ಫೈನಲ್ ಟೆಂಪ್ರೇಚರ್ ಕಂಡುಹಿಡಿಬೇಕಾಗೈತಿ. ಯಾವುದ್ರದ್ದು? ವೆನ್ ಹೀಟಿಂಗ್ ಎಲಿಮೆಂಟ್, ಅದು ಹೀಟಿಂಗ್ ಎಲಿಮೆಂಟ್ ಏನಿರ್ತೈತಲ್ಲ 100 ಓಮ್ ಇದ್ದಾಗ 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇನಿಷಿಯಲ್ ಇದ್ದಾಗ 100 ಓಮ್ ರೆಸಿಸ್ಟೆನ್ಸ್ ಬರ್ತೈತೆ. ಅದೇ 117 ಓಮ್ ರೆಸಿಸ್ಟೆನ್ಸ್ ಬಂದರೆ ನಮಗೆ ಅಲ್ಲಿ ಏನಿರ್ತದೆ ಫೈನಲ್ ಟೆಂಪ್ರೇಚರ್ ಎಷ್ಟಿರ್ತೈತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಇಲ್ಲಿ ಆಲ್ಫಾ ವ್ಯಾಲ್ಯೂ ಕೊಟ್ಟರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ದಟ್ ಈಸ್ 1.7 ಇಂಟು 10 to the power of minus 4 ಡಿಗ್ರಿ ಸೆಲ್ಸಿಯಸ್. ಹೌದಾ, ಇಯರ್ ಆರ್ ಟಿ ಈಸ್ ಈಕ್ವಲ್ಸ್ ಟು ರೆಸಿಸ್ಟೆನ್ಸ್ ಆಫ್ ದ ಟೆಂಪ್ರೇಚರ್ ಡಿಪೆಂಡೆನ್ಸಿ ರೆಸಿಸ್ಟೆನ್ಸ್ ಅಂತೇಳಿ ಹೇಳ್ತೀವಿ. ಇದನ್ನು ಆರ್ ನಾಟ್ 1 ಪ್ಲಸ್ ಅಲ್ಫಾ ಇಂಟು ಡೆಲ್ಟಾ ಟಿ. ಹೌದಾ, ಆರ್ ಟಿ ಅಂದರೆ ಎಷ್ಟು ಕೊಟ್ಟರೆ ಇಲ್ಲಿ 117 ಐತಿ. ದಟ್ ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಅಂದರೆ 100, 1 ಪ್ಲಸ್ ಆಲ್ಫಾ ವ್ಯಾಲ್ಯೂ ಅಂದರೆ ಎಷ್ಟೈತ್ರಿ 1.7 ಇಂಟು 10 to the power of minus 4 ಅದ. ಡೆಲ್ಟಾ ಟಿ ಅಂದರೆ ಏನು ಕೊಟ್ಟಾರ ಅವರು? ಚೇಂಜ್ ಇನ್ ಟೆಂಪ್ರೇಚರ್ ಫೈನಲ್ ಮೈನಸ್ ಇನಿಷಿಯಲ್, ಅಂದರೆ ಫೈನಲ್ ಕೊಟ್ಟಿಲ್ಲ, ಇನಿಷಿಯಲ್ 27 ಐತಿ. ಈಗ 117 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ ಟು ಏನಾಗ್ತದೆ 1 ಪ್ಲಸ್ 1.7 ಇಂಟು 10 to the power of minus 4 ಟಿ ಎಫ್ ಮೈನಸ್ 27 ಅಂತೇಳಿ ಬರ್ತೀವಿ. ಇಲ್ಲಿ 100 117 ಡಿವೈಡ್ ಮಾಡಿದರೆ ಎಷ್ಟಾಗ್ತದೆ ಅಂದರೆ 1.17 ಈಸ್ ಈಕ್ವಲ್ಸ್ ಟು, ಹೌದಾ, 1 ಪ್ಲಸ್ ಈಗ 117 ಆಗ್ತದೆ ಡಿವೈಡ್ ಮಾಡಿದರೆ, ಇದು 1 ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಮೈನಸ್ 1 ಆಗ್ತೈತೆ. ನೆಕ್ಸ್ಟ್ ಈಕ್ವಲ್ಸ್ ಟು 1.7 ಇಂಟು 10 to the power of minus 4 ಟಿ ಎಫ್ ಮೈನಸ್ 27. ಹೌದಾ, 1.17 ಮೈನಸ್ 1 ಅಂದರೆ ಎಷ್ಟಾಗ್ತದೆ ಅಂದರೆ 0.17 ವಿಲ್ ಗೆಟ್ 0.17 ಈಸ್ ಈಕ್ವಲ್ಸ್ ಟು 1.7 ಇಂಟು 10 to the power of minus 4 ಟಿ ಎಫ್ ಮೈನಸ್ 27. ಹೌದಾ, ಇಯರ್ 0.17 ಡಿವೈಡೆಡ್ ಬೈ 1.7 ಅಂತೇಳಿ ಬರ್ಕೊತೀವಿ. ಇಲ್ಲಿ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಐತಿ, ಇಲ್ಲಿ 100 ಬರ್ತೀವಿ. ಇಲ್ಲಿ 1 ಡಿಜಿಟ್ ಆದಮೇಲೆ ಐತಿ, ಅದಕ್ಕೆ ಇಲ್ಲಿ ಏನು ಬರ್ತೀವಿ 10 ಬರ್ತೀವಿ. ಇಂಟು 10 to the power of minus 4 ಟಿ ಎಫ್ ಮೈನಸ್ 27. ಹೌದಾ, ನೆಕ್ಸ್ಟ್ ನೋಡ್ರಿ 17 ಕ್ಯಾನ್ಸಲ್ ಆಯಿತು, 10 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಬಂತು ಇಲ್ಲಿ ರಿಮೈನಿಂಗ್ 10 ಇಂಟು 10 to the power of minus 4. ಇಲ್ಲಿ 1 ಡಿವೈಡೆಡ್ ಬೈ ಆಗುತ್ತೆ, ಎಲ್ಲ ಕ್ಯಾನ್ಸಲ್ ಆದರೆ ಏನಿರುತ್ತೆ 1 ಉಳಿದಿರ್ತದೆ. ಇಲ್ಲಿ ಟಿ ಎಫ್ ಮೈನಸ್ 27. 10 to the power ಮೇಲೆ ಹೋದ್ರೆ ಏನಾಗುತ್ತೆ 10 to the power ಒಂದು ಕೆಲಸ ಮಾಡಮ್ರಿ, ಇದು 10 to the power ಮೇಲೆ ಮೈನಸ್ 4 ಮೇಲೆ ತೊಗೊಂಡ್ರೆ 10 to the power ಪ್ಲಸ್ 4 ಆಗ್ತದೆ ಡಿವೈಡೆಡ್ ಬೈ 10. ಹೌದಾ, ಇದೇನು ಬರ್ತದೆ ಟಿ ಎಫ್ ಮೈನಸ್ 27 ಆ್ಯಸ್ ಇಟ್ ಈಸ್ ಸೇಮ್. 10 to the power 4 ಅಂದರೆ 1 2 3 4 0 ಡಿವೈಡೆಡ್ ಬೈ 10, 10 ಕ್ಯಾನ್ಸಲ್ ಈಕ್ವಲ್ಸ್ ಟು ಟಿ ಎಫ್ ಮೈನಸ್ 27. ಹೌದಾ, ನೆಕ್ಸ್ಟ್ ಇದೇನಾಗುತ್ತೆ 10 to the 1000 ರಿಮೈನಿಂಗ್ 1000 ಉಳಿತು, ಟಿ ಎಫ್ ಮೈನಸ್ 27. ಇದನ್ನು ಟಿ ಎಫ್ ಈಸ್ ಈಕ್ವಲ್ಸ್ ಟು 1000 ಪ್ಲಸ್ 20. ಇಲ್ಲಿ ನೋಡ್ರಿ 1000 ಈ ಕಡೆ ತೊಗೊಂಡ್ರೆ ಏನಾಗ್ತೈತೆ ರೀ ಇದು? ಈಗ ಟಿ ಎಫ್ ಮೈನಸ್ 27 ಅಂತೇಳಿ ಐತಿ. ಹೌದಾ, ಇಲ್ಲಿ 1000 ಐತಿ, ಮೈನಸ್ 27 ಈ ಕಡೆ ಬಂದರೆ ಪ್ಲಸ್ 27 ಟಿ ಎಫ್ ಅಂದರೆ ಎಷ್ಟಾಗ್ತದೆ ಇದು 1027 ಆಗ್ತೈತಿ. ಫೈನಲ್ ಟೆಂಪ್ರೇಚರ್ ಎಷ್ಟಾಗ್ತದೆ ಅಂದರೆ 1027
27 is the final temperature.